ಧಾರಾವಾಹಿಯಲ್ಲಿ ಕಳೆದ 1 ವಾರದಿಂದ ರತ್ನಾಳ ಮದುವೆ ಸಂಭ್ರಮ ಮನೆ ಮಾಡಿತ್ತು. ಪರಶು ಎಷ್ಟು ಕೆಟ್ಟವನು ಅನ್ನೋದು ಪಾರುಗೆ ಗೊತ್ತಿತ್ತು. ಆದ್ರೆ ಅವನಾಡಿದ ನಾಟಕ ಅವಳನ್ನು ಕೂಡ ನಂಬುವಂತೆ ಮಾಡಿತ್ತು. ಆದ್ರೆ ಇದನ್ನೆಲ್ಲ ನೋಡುತ್ತಿದ್ದ ವೀಕ್ಷಕರಿಗೆ ಒಂದು ಭರವಸೆಯಂತೂ ಇತ್ತು. ಯಾಕಂದ್ರೆ ಈ ಹಿಂದೆ 2 ತಂಗಿಯರನ್ನ ಕೆಟ್ಟವರಿಂದ ಕಾಪಾಡಿದಂತ ನಿರ್ದೇಶಕರು ಖಂಡಿತ ರತ್ನಾಳನ್ನ ಪರಶುನಿಂದ ಕಾಪಾಡ್ತಾರೆ, ಬೇರೆ ಮದ್ವೆ ಮಾಡ್ತಾರೆ ಅಂತ. ಯಾಕಂದ್ರೆ ಗೋಡಂಬಿ ತುಂಬಾ ಒಳ್ಳೆಯವನಾಗಿದ್ದ, ರತ್ನಾಳನ್ನ ಮನಸ್ಸಾರೆ ಇಷ್ಟ ಪಡ್ತಾ ಇದ್ದ. ಪರಶು ಕೈನಿಂದ ತಪ್ಪಿಸಿ ರತ್ನಾಳನ್ನ ಗೋಡಂಬಿಗೆ ಕೊಟ್ಟು ಮದುವೆ ಮಾಡಬಹುದು ಅಂದುಕೊಂಡಿದ್ರು. ಆದರೆ ಎಲ್ಲವೂ ಉಲ್ಟಾ ಆಗೋಯ್ತು. ಪರಶುನೇ ರತ್ನಾಳನ್ನ ಮದುವೆ ಆಗ್ಬಿಟ್ಟ. ಇದಂತೂ ನಿಜಕ್ಕೂ ವೀಕ್ಷಕರಿಗೆ ತುಂಬಾನೇ ಬೇಸರ ತರಿಸಿದೆ. ಪರಶು ಅದಾಗಲೇ ಬೇರೊಂದು ಹುಡುಗಿಗೆ ಮೋಸ ಮಾಡಿ ಆ ಹುಡುಗಿಗೆ ಮಗುವನ್ನ ಕೊಟ್ಟಿದ್ದಾನೆ. ಮದುವೆ ಮಂಟಪಕ್ಕೆ ಮೋಸ ಹೋದ ಯುವತಿ ಬಂದಿದ್ಲು, ಆ ಮಗುವೂ ಬಂದಿತ್ತು. ಆದರೆ ಶಿವಣ್ಣನಿಗೆ ಸತ್ಯ ತಿಳಿಸುವುದಕ್ಕೆ ಎಲ್ಲವೂ ತಡವಾಗಿ ಹೋಯಿತು. ಸತ್ಯ ಹೊರಬೀಳುವ ಏನೇ ಪರಿಸ್ಥಿತಿ ಬಂದ್ರೂ ಎಲ್ಲವನ್ನ ತನ್ನ ಲಾಭಕ್ಕೋಸ್ಕರ ಬದಲಾಯಿಸಿಕೊಂಡ ಪರಶು. ಹೀಗಾಗಿ ಪರಶು ಹಾಗೂ ರತ್ನ ಮದುವೆ ಸಲೀಸಾಗಿ ನಡೆದು ಹೋಯಿತು. ಈ ಪ್ರೋಮೋಗೆ ವೀಕ್ಷಕರು ಬೇಸರ ಹೊರ ಹಾಕಿದ್ದು, ಮದುವೆ ಮಾಡಬಾರ್ದಿತ್ತು, ಅವನು ಹೆಣ್ಣು ಮಕ್ಕಳ ಜೀವನದ ಜೊತೆ ಆಟ ಆಡಿ ತುಂಬಾ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿದ್ದಾನೆ, ಬೇರೆ ಹುಡುಗನ ಎಂಟ್ರಿ ಮಾಡಿ ರತ್ನ ಜೊತೆ ಒಂದು ಮದುವೆ ಮಾಡ್ಬೇಕಿತ್ತು, ಪರಶು ಕೆಟ್ಟವನು ಅಂತ ಗೊತ್ತಾಗ್ಬೇಕಿತ್ತು. ಆದ್ರೆ ಮದುವೆನೇ ಆಗೋಯ್ತು. ತುಂಬಾ ಇಷ್ಟಪಟ್ಟು ನೋಡ್ತಿದ್ದೆ, ಟ್ವಿಸ್ಟ್ ಏನಾದ್ರೂ ಕೊಡ್ತಾರೆ ಮದುವೆಯಲ್ಲಿ ಅಂದುಕೊಂಡಿದ್ದೆ. ಆದ್ರೆ ಮದುವೆ ಆಗಿದ್ದು ನೋಡಿ ತುಂಬಾ ಬೇಜಾರಾಯ್ತು, ನೋಡೋಕೆ ಇಷ್ಟ ಆಗ್ಲಿಲ್ಲ ಅಂತ ಪ್ರೋಮೋಗಳಿಗೆ ವೀಕ್ಷಕರು ಕಮೆಂಟ್ ಗಳನ್ನ ಹಾಕ್ತಾ ಇದ್ದಾರೆ. ಅಂದ್ರೆ ನೋಡುವಂತಹ ವೀಕ್ಷಕರಿಗೂ ಪರಶು ಜೊತೆ ರತ್ನ ಮದ್ವೆ ಆಗೋದು ಖಂಡಿತ ಇಷ್ಟ ಇರ್ಲಿಲ್ಲ. ಹೇಗಾದ್ರೂ ಮಾಡಿ ಡೈರೆಕ್ಟರು ಒಂದೊಳ್ಳೆ ಟ್ವಿಸ್ಟ್ ಅನ್ನ ಕೊಡ್ತಾರೆ, ಆ ಟ್ವಿಸ್ಟ್ ಇಂದ ರತ್ನಾಳ ಮದ್ವೆ ನಿಂತು ಹೋಗಬಹುದು ಅಂತಾನೆ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಯಾಕಂದ್ರೆ ಈ ಹಿಂದೆ ಏನಾದ್ರೂ ಕುತಂತ್ರ ಮಾಡಿ ಶಿವಣ್ಣನ ಇಬ್ಬರೂ ತಂಗಿಯರ ಲೈಫ್ ಅನ್ನ ಹಾಳು ಮಾಡ್ಬೇಕು ಅಂತ ವೀರಭದ್ರ ಪಣ ತೊಟ್ಟಿದ್ದ. ಆದ್ರೆ ದೇವ್ರು ಶಿವಣ್ಣನ ಪರವಾಗಿ ನಿಂತಿದ್ರು. ಏನು ಶಿವಣ್ಣ ನಂಬಿದ್ದಂತಹ ಮಾಕಾಳವ್ವ ಶಿವಣ್ಣನ ಪರವಾಗಿ ನಿಂತು ಆ ಹೆಣ್ಣು ಮಕ್ಕಳನ್ನ ಒಳ್ಳೆ ಮನೆತನಕ್ಕೆ ಕೊಡುವಂತೆ ಮಾಡಿತ್ತು. ಆದ್ರೆ ರತ್ನಾಳನ್ನ ಏನಾದ್ರೂ ಮಾಡಿ ಶಿವಣ್ಣನ ನೆಮ್ಮದಿ ಹಾಳು ಮಾಡ್ಬೇಕು ಅಂತಾನೆ ವೀರಭದ್ರ ತೋಡಿದಂತ ಹಳ್ಳಕ್ಕೆ ರತ್ನ ಈಸಿಯಾಗಿ ಬಿದ್ದೋಗಿದ್ದನ್ನ ನೋಡಿ ವೀಕ್ಷಕರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ.